ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವೀಡಿಯೋ ಕಂಟೆಂಟ್ ಏನಂತಂದರೆ, ನಾವು ಇವತ್ತು ಒಂದು ಸ್ವಲ್ಪ ಔಟ್ಸೈಡ್ ಹೋಗೋಂಥದ್ದಿದೆ. ಸೊ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಬಿಟ್ವೀನ್ ಟೈಮಲ್ಲಿ ಓವನ್ ಬಂದು ಸ್ವಲ್ಪ ಒಂದು 2-3 ದಿನ ಆಗಿಬಿಟ್ಟಿತ್ತು. ನಮಗೆ ಅವ್ರು ಡೆಮೋ ಕೊಡೋವರೆಗೂ ವೆಯ್ಟ್ ಮಾಡೋಕ್ಕಾಗ್ತೀರ ನಾವೇ ಒಂದು ಇದನ್ನು ಓಪನ್ ಮಾಡ್ಕೊಳ್ತಿದ್ದೀವಿ. ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ನ ಈಗಾಗಲೇ ನಾವು ಹೊಡೆದಾಕ್ಬಿಟ್ಟಿದ್ದೀವಿ. ಸೊ ಗ್ಲಾಸು ಒಂದು ತೊಗೊಂಡು ನೀವು ನೋಡ್ದಂಗೆ ಇವಾಗ ಚೆನ್ನಾಗಿದೆ, ಬಟ್ ಇನ್ನು 10 ನಿಮಿಷದಲ್ಲಿ ಅದು ಒಡೆದೋಗ್ಬಿಟ್ಟಿದೆ. ಸೊ ನಮ್ಮ ಬೇಜಾಗ್ರತೆಯಿಂದ ಒಡೆದೋಗಿದೆ ಅದು. ಓವನ್ನ ನಾವು ತೊಗೊಂಡಿದ್ದೇನಂತಂದರೆ ಚಾರ್ಕೋಲ್ ಫ್ಲೇವರ್ ಬರುತ್ತಂತೆ. LG ನಾನು ತೊಗೊಂಡಿದ್ದು ಓವನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನ್ಯಾಚುರಲ್ ಆಗಿ ಚಾರ್ಕೋಲ್ ಸ್ಮೆಲ್ ಬರುತ್ತೆ. ಇವಾಗ ನಾವು ಏನು ತಂದೂರಿ ಮಾಡ್ತೀವಲ್ಲ, ಆ ಗ್ರಿಲ್ ಅಲ್ದಿರ ಚಾರ್ಕೋಲ್ ಸ್ಮೆಲ್ ಅಂದರೆ ನಾವು ಇವಾಗ ಏನು ಬಾರ್ಬಿಕ್ಯೂ ಎಲ್ಲ ಮಾಡ್ತೀವಲ್ಲ ಆ ಥರ ಸ್ಮೆಲ್ ಬರುತ್ತಂತೆ. ಸೊ ಅದನ್ನು ನೋಡೋಣ ಅಂತ ಅಂದ್ಕೊಂಡು ತೊಗೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಗ್ಲಾಸ್ ಒಡೆದೋಗಿರೋದ್ರಿಂದ ನಮಗೆ ಅದರದ್ದು ಏನು ಗಂಧ ಗಾಳಿ ಗೊತ್ತಾಗಿಲ್ಲ. ಬಟ್ ಇನ್ನು ಫ್ಯೂಚರ್ ನಾನು ನೋಡಿ LG ಚಾರ್ಕೋಲ್ ಹೆಲ್ತಿ ಓವನ್ ಅಂತ ಅಂದ್ಬಿಟ್ಟು ಇದ್ರ ನೇಮು. ಸೊ ಇದನ್ನು ನಾವು ತೊಗೊಂಡ್ವಿ. ಕಾಸ್ಟ್ ಬಂದು 20,000 ಆಯಿತು. ಬಟ್ ಅಡಿಷ್ನಲ್ ಆಗಿ ನಾನು ವಾರಂಟಿ ಒಂದು 5 ಇಯರ್ಸ್ಗೆ ಅಂತ ತೊಗೊಂಡೆ. ಸೊ ಇಟ್ ಈಸ್ ಕಾಸ್ಟಿಂಗ್ ಅಸ್ 27,000 ಆಯಿತು. ನೋಡಿ, ಬೇಕಾದರೆ ತೊಗೊಳ್ಳಿ. ಬಟ್ ನೆಕ್ಸ್ಟು ನಾನು ರಿವ್ಯೂ ಕೊಡ್ತೀನಿ. ಸೊ ಇಲ್ಲಿಂದ ನಾನು ನನ್ನ ಹಸ್ಬೆಂಡು, ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗ ಇನ್ ದ ಸೆನ್ಸ್ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಎಲ್ಲರೂ ಮೂವಿಗೆ ಹೊರಟ್ವಿ. ಸೊ ವಿ ಆರ್ ಆನ್ ದ ವೇ. ಹಂಗೆಲ್ಲ ನಾನು ಏನು ಹೇಳಿಲ್ಲ. ಎಲ್ಲರಿಗೂ ಶುಭ ಸಂಜಯ ಸಮಥಿಂಗ್. ಮುಂದೆ ನಾವೀಗ ಒಂದು ಮೂವಿಗೆ ಹೋಗ್ತಿರ್ತೀವಿ ಅಂತ ನೀವು ಹಂಗೆ ಕಟ್ ಮಾಡಿದ್ರೆ ನನಗೆ ಕಟ್ ಆಗುತ್ತದು. ಏನು ಹೇಳ್ತಿರ್ತೀನಿ ಒಂದು ಫ್ಲೋ ಅಲ್ಲಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ನಾವು ಇವಾಗ ಮೂವಿಗೆ ಹೋಗ್ತಿದ್ದೀವಿ. ಮೂವಿ ನೇಮ್ ಬಂದ್ಬಿಟ್ಟು ಯಾವ್ದು ಜೂನಿಯರ್ ಅಂತ ಮೂವಿ. ಅಲ್ಲಿ ರಿವ್ಯೂ ನೋಡಿದ್ವಿ. ಎಷ್ಟಿತ್ತು ಬ್ರೋ ರಿವ್ಯೂ? ನಾನು ನೋಡಿ ನೀನು ಹೇಳಿ, ನೀನು ಹಂಗೆಲ್ಲ ಶೇಪ್ ಔಟ್ ಮಾಡಬಾರ್ದು ವಿಡಿಯೋಲಿ. 8.6 ರೇಟಿಂಗ್ ಇದೆ. ನಾವು ಇವಾಗ ಹೋಗಿ ಬಂದು ಪ್ರಿಫರ್ ಮಾಡ್ತೀವಿ ಹೇಗಿದೆ ಮೂವಿ ಅಂತ. ಆಫ್ ಮಾಡಿ ಸಾಕು. ಮಾಲಿಗೆ ಹೋಗಿ ಏನೇನು ಮಾಡ್ತೀಯ ಬ್ರೋ? ಬಂದ್ಮೇಲೆ ಹೇಳೋದು ಅಲ್ಲ, ಫಸ್ಟ್ ಹೇಳು. ಅಲ್ಲೋ ನೀನು ಏನು ಮಾಡ್ಬೇಕು? ವಾಶ್ರೂಮ್ ಹೋಗಿ ಸುಸು ಮಾಡ್ತೀನಿ ಹೇಳು. ತಿರುಗಿಸಿದ್ದಿ ಬಗ್ಗೆ ಹೇಳ. ಆಯ್ತು, ಅದಾಗ್ಲೇ ನಾವು ಹೋಗ್ತಿರೋಂಥ ಮೂವಿ ಬಂದು ಜೂನಿಯರ್ ಮೂವಿ. ಹೊಸ ಒಬ್ಬರು ಆ್ಯಕ್ಟರ್ ಹೀರೋ ಆ್ಯಕ್ಟ್ ಮಾಡಿರೋಂಥ ಮೂವಿ. ಬಟ್ ಅವರು ಸ್ಟೈಲಿಶ್ ಅಂತೂ ಮೀಟ್ ಟು ಅಲ್ಲು ಅರ್ಜುನ್ ನನಗಂತೂ ಹಾಗೆ ಫೀಲ್ ಆಯಿತು. ಆ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ನೋಡಿದಾಗ ಡೆಫಿನೆಟ್ಲಿ ಆ ಫೀಲು, ಆ ಫೈಟು, ಒಂದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗ ಮೂವಿ ಒಂದು ಅರ್ಧ ಮುಗಿದಿದೆ, ಇಂಟರ್ವೆಲ್ ಬಂದಿತ್ತು. ಸೊ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಔಟ್ಸೈಡ್ ಬಂದ್ವಿ. ಸೊ ಮೂವಿ ಅಂತೂ ಚೆನ್ನಾಗಿದೆ. ಫಸ್ಟ್ ಹಾಫು ಏನಂದರೆ ಸೆಂಟ್ರಲ್ಲಿ ಅವರು ಏನು ಒಂದು ಟ್ವಿಸ್ಟ್ ಕೊಡ್ತಿದ್ದಾರಲ್ಲ, ಅದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಇಲ್ಲೆಲ್ಲ ಅವರು ಆ್ಯಕ್ಟ್ ಮಾಡಿರೋಂಥ ಮೂವಿ. ಯಾಕೆಂದರೆ ಅವರು ಒಂದು ಗುಡ್ ಲುಕಿಂಗ್ ಇದ್ದಾರಲ್ವ. ಸೊ ನೋಡೋಣ ಹೇಗಿರುತ್ತೆ ಅಂತ. ನಾನು ಇನ್ನೂ ಒಂದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಬಿಟ್ಟಿದ್ದಾರೆ. ಹೌದಾ? ವೈ ಇಸ್ ದಿಸ್? ಮನೆಯಲ್ಲಿ ಮಾಡ್ಕೊಂಡು ತಿನ್ಕೋಬೋದು ಅಂತ ಈ ಥರ. ಸೇಮ್ ಬಟರಾ? ಹಾಂ, ಬಟರ್ ಬ್ರೋ. ಚೀಸ್ ಇಲ್ವಾ ಇದರಲ್ಲಿ? ಅದು ಪೌಡ್ರ್ ಅಲ್ವಾ? ಹೆಂಗಿತ್ತು ಮೂವಿ? ಇನ್ನೂ ಅರ್ಧ ಆಗಿದೆ. ರಿವ್ಯೂ ಕೊಡು. ಅಲ್ಲೇ ತೆಗೆದ್ರು. ಇಲ್ಲ, ತೆಗ್ದಿಲ್ಲ. ಅವಾಗೆ ತೆಗೆದು ಈಗ ನೋಡಿ ಎಲ್ಲ ರಿವ್ಯೂ ಕೊಡು.
ಇನ್ನೂ ಇದೆ, ಇನ್ನೂ ಮೂವಿ ನೋಡಿಲ್ಲ, ಅರ್ಧ ನೋಡಿದ್ದೀವಿ. ಮೇಘನಾ ಚೆನ್ನಾಗಿದೆ ಮೂವಿ, ಇನ್ನೂ ಅರ್ಧ ಇದೆ, ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಅಲ್ಲಿಂದ ಮೂವಿ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಫುಡ್ ಕೋರ್ಟಿಗೆ ಬಂದು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ಒಂದು ಪಿಜ್ಜಾ ಡಾಮಿನೇಟರ್ ತೊಗೊಂಡಿದ್ವಿ. ಡೊಮಿನೋಸಲ್ಲಿ ತೊಗೊಂಡು ಒಂದು ಚಿಕನ್ ಕಬಾಬ್ ತೊಗೊಂಡಿದ್ವಿ. ದಟ್ಸ್ ಆಲ್. ಥ್ಯಾಂಕ್ ಯು. ಬಾಯ್.